ನಮಗೆ ಬಂದಿರೋ ಪ್ರಕಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಿಬಿಐಗೆ ವಹಿಸೋದಕ್ಕೆ ಅಧಿಕಾರ ಇಲ್ಲದೇ ಇರೋದ್ರಿಂದ ಲೋಕಾಯುಕ್ತ ಪೊಲೀಸ್ ಇದರಲ್ಲಿ ಪ್ರಕರಣ ದಾಖಲಾಗುತ್ತೆ. ಅದನ್ನು ಆಧರಿಸಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣ ಸಿಬಿಐಗೆ ವಹಿಸೋದಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಈ 3 ದೂರುದಾರರ ಪೈಕಿ ಸ್ನೇಹಮಯಿ ಕೃಷ್ಣ ಅವರೇ, ನೀವು ಹಾಗೆ ಮತ್ತೊಬ್ಬ ದೂರುದಾರರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅಥವಾ 3 ಜನ ಸಲ್ಲಿಕೆ ಮಾಡಿರೋದಾ? ಇಲ್ಲ ಮೇಡಮ್, ಇಬ್ಬರು ಮಾಡಿರೋದು. ಸೊ ಇಬ್ಬರ ಆಗ್ರಹ ಕೂಡ ಒಂದೇ ನಿಟ್ಟಿನಲ್ಲಿ ಇದೆಯಾ? ಯಾಕಂದ್ರೆ ಮತ್ತಲ್ಲೇನಾದ್ರೂ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನೋ ರೀತಿಯಲ್ಲಾಗಿ ಮತ್ತಷ್ಟು ಕಾಂಪ್ಲಿಕೇಟೆಡ್ ಆಗೋ ಸಾಧ್ಯತೆ ಏನಾದರೂ ಇದೆಯಾ? ಇಲ್ಲ ಮೇಡಮ್, ಆ ಥರ ಯಾವುದೂ ಇಲ್ಲ. 3 ಜನರ ಉದ್ದೇಶ ಒಂದೇ. ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ ವ್ಯವಹಾರ ನಡೆದಿದೆ, ಅದ್ರ ಬಗ್ಗೆ ತನಿಖೆ ನಡೆಸಬೇಕು ಅನ್ನೋದೇ ಎಲ್ಲರೂ ಒಂದು ಆಗ್ರಹ ಆಗಿದೆ. ಸೊ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ನಾಳೆ 2 ಅರ್ಜಿಗೆ ಸಂಬಂಧಪಟ್ಟಂತೆ ತೀರ್ಪು ನೀಡುತ್ತಾ? ನಿಮ್ದು ಹಾಗೆ ಮತ್ತೊಬ್ಬ ದೂರುದಾರರದ್ದು? ಇಲ್ಲ ಮೇಡಮ್, ಆದೇಶಕ್ಕೆ ನಮ್ದು ಮಾತ್ರ ಇರೋದು. ಓಕೆ. TJ ಪ್ರಕರಣದ ಇನ್ನೂ ಅವ್ರದ್ದು ವಾದ ವಿವಾದ ಬಾಕಿ ಇದೆ. ಓಕೆ. ಸೊ ನಿಮ್ಮ ಪ್ರಕರಣದಲ್ಲಿ ನಾಳೆ ತೀರ್ಪು ಹೊರಬಿದ್ದ ನಂತರದಲ್ಲಿ ಹೇಗಿರುತ್ತೆ ಸರ್ ನಿಮ್ಮ ಮುಂದಿನ ಕಾನೂನಾತ್ಮಕ ಹೋರಾಟ? ಅಲ್ಲಿಗೆ ಮುಗ್ದೋಯ್ತಾ? ನೀವು ತನಿಖೆ ಆಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರಿ, ತನಿಖೆಗೆ ಇನ್ ಕೇಸ್ ಆದೇಶ ಸಿಕ್ಕಿದ್ರೆ ಮುಗ್ದೋಯ್ತಾ ಸ್ನೇಹಮಯಿ ಕೃಷ್ಣ ಅವರ ಹೋರಾಟ? ಇಲ್ಲ ಮೇಡಮ್, ಇದು ಇವಾಗ ಪ್ರಾರಂಭ. ಇದು ಏನು ಇದೆ, ಇದು ಪ್ರಾರಂಭ. ನಮಗೆ ಮುಂದಿನ ಇದರಲ್ಲಿ ಸಾಕಷ್ಟು ಹೋರಾಟಗಳು ಮುಂದುವರಿಯುತ್ತೆ. ಈ ಮೊಕದ್ದಮೆ ದಾಖಲಾದ ನಂತರ ಹೇಳೋದಲ್ಲ, ಈಗಾಗಲೇ ಹೇಳಿದಾಗೆ ಪ್ರಕರಣ CBI ತನಿಖೆ ಕೊಡಿಸುವಂಥ ಪ್ರಯತ್ನ ನಡೆಯುತ್ತೆ. ಆ CBI ಕೊಟ್ಟ ನಂತರ ನಮ್ಮ ಹತ್ರ ಇರೋ ದಾಖಲಾತಿಗಳನ್ನ ಆಧಾರನ CBI ತನಿಖಾಧಿಕಾರಿಗೆ ಕೊಟ್ಟು ಆ ಹಿನ್ನೆಲೆಯಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸೋದಕ್ಕೆ ಏನೇನು ಬೇಕೋ ಅವೆಲ್ಲ ಪ್ರಕ್ರಿಯೆಗಳನ್ನ ನಾನು ಮುಂದುವರಿಸಬೇಕಾಗುತ್ತೆ. ಓಕೆ. ಇವತ್ತಿನ ಕೋರ್ಟ್ನ ತೀರ್ಪು, ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೊಟ್ಟಿರುವ ಆದೇಶ, ಅದರ ಬಗ್ಗೆ ಹೇಳೋದಾದ್ರೆ ಬಹಳ ಸುದೀರ್ಘವಾದ ತೀರ್ಪನ್ನೇ ನೀಡಿದ್ದಾರೆ, 197 ಪುಟಗಳದ್ದು. ಸೊ ಅದ್ರ ಬಗ್ಗೆ ನಿಮಗೆ ಎಷ್ಟು ಸಮಾಧಾನ ಇದೆ? ಪ್ರಮುಖವಾಗಿ ನೀವು ಗಮನಿಸಿದಂತೆ ಯಾವೆಲ್ಲ ಅಂಶಗಳು ಪ್ರಸ್ತಾಪ ಮಾಡಿದ್ದಾರೆ ತಮ್ಮ ಆದೇಶದಲ್ಲಿ ಅಂತ? ಮೇಡಮ್, ಮೊದಲನೇದೇ ಮುಖ್ಯವಾಗಿ ಗಮನಿಸಬೇಕಾಗಿರೋದು 2 ಅಂಶಗಳನ್ನು. ಒಂದು, ಅವ್ರು ವಾದ ಮಾಡ್ತೀವಿ ಅಂದರೆ ರಾಜ್ಯಪಾಲರು ಕೊಟ್ಟಿರೋಂಥ ಅನುಮತಿ ಕಾನೂನು ಬಾಹಿರ ಅಂತ ಹೇಳ್ತಿದ್ರು. ಅದು ಕಾನೂನು ಬಾಹಿರ, ಕಾನೂನುಬದ್ಧವಾಗಿದೆ ಅನ್ನೋದು ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ. ಎರಡನೇದು, ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಯಾವುದೇ ಇಲ್ಲ, ಸುಳ್ಳು ಆರೋಪ ಮಾಡಿದ್ರೆ ಅಂತ ಏನು ಆರೋಪ ಮಾಡಿದ್ರು ಅದು ಸುಳ್ಳು. ಇದರಲ್ಲಿ ಸಿದ್ದರಾಮಯ್ಯ ಪಾತ್ರ ಇದೆ, ಹಾಗಾಗಿ ಇದು ತನಿಖೆ ನಡೆಯ ಅವಶ್ಯಕತೆ ಅಂತೇಳಿ ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ. ಇವೆರಡು ಪ್ರಮುಖ ಅಂಶಗಳನ್ನ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಏನು ಆರೋಪ ಮಾಡಿದ್ವಿ ಅದು ನಿಜ ಅನ್ನೋದು ರಾಜ್ಯದ ಜನತೆಗೆ ಗೊತ್ತಾಗಿದೆ. ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ, ನಮಗೆ ಸಿಕ್ಕಿದೆ. ಬಟ್ ನಾನು ಇನ್ನೂ ಡೀಟೇಲ್ ಆಗಿ ಗಮನಿಸಲಿಲ್ಲ ಆದೇಶವನ್ನ. ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ನೋ ಅಂಶವೇ ಉಲ್ಲೇಖ ಆಗಿದೆಯಾ ತೀರ್ಪಿನಲ್ಲಿ? ನಾನು ಇನ್ನೂ ತೀರ್ಪನ್ನು ಓದಿಲ್ಲ ಮೇಡಮ್. 197 ಪುಟಗಳ ಸುದೀರ್ಘ ಒಂದು ತೀರ್ಪು ಆಗಿರೋದ್ರಿಂದ ಮತ್ತು ಈಗ ಕೆಲವು ಗಂಟೆಗಳ ಮುಂದೆ ಬಂದಿರೋದ್ರಿಂದ ಇನ್ನೂ ಪೂರ್ತಿ ಓದೋಕ್ಕಾಗಿಲ್ಲ. ಮೇಲ್ನೋಟಕ್ಕೆ ಆಗ ಅನಿಸಿರೋದನ್ನೇ ಅವರ ಅರ್ಜಿಯನ್ನು ವಜಾ ಮಾಡಿದೆ. ಈ ಸಿದ್ದರಾಮಯ್ಯ ಪಾತ್ರ ಇಲ್ಲ ಅನ್ನೋದು ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಅವರ ಆ ಅರ್ಜಿಯನ್ನು ಪುರಸ್ಕರಿಸಿ ಆದೇಶ ಮಾಡ್ತಿದ್ರು. ಇಲ್ಲಿ ನಮ್ಮ ಮನವಿನ ಪುರಸ್ಕರಿಸಿರೋದ್ರೆ ಸಿದ್ದರಾಮಯ್ಯ ಪಾತ್ರ ಇದರಲ್ಲಿ ಮೇಲ್ನಡೆ ಕಂಡು ಬಂದಿದೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಓಕೆ. ನಿಮ್ಮ ಪರ ವಕೀಲರು ಕೂಡ ಬಹಳ ವಿತ್ ಡಾಕ್ಯುಮೆಂಟ್ಸ್ ವಾದ ಮಂಡನೆ ಮಾಡಿದ್ರು, ಸುದೀರ್ಘವಾದ ಅಂಶಗಳನ್ನು. ಅದರಲ್ಲೂ ಸಿದ್ದರಾಮಯ್ಯನವರ ಪಾತ್ರ ಏನು ಅನ್ನೋ ನೇರ ಪ್ರಶ್ನೆನೇ ಬಂತು ಜಡ್ಜ್ನವ್ರು. ನೀವು ಹೆಂಗೆ ಹೇಳ್ತೀರಿ, ಇಲ್ಲಿ ಸೈಟ್ ಹಂಚಿಕೆ ಆಗಿರೋದು ಅವ್ರ ಪತ್ನಿ ಹೆಸರಲ್ಲಿ, ಸಿದ್ದರಾಮಯ್ಯನವರ ಪಾತ್ರ ಏನಿದೆ, ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಹೆಂಗೆ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ದಾಖಲೆಗಳಿದೆ, ಅದ್ರ ಬಗ್ಗೆ ಕೂಡ ಪ್ರಶ್ನೆ ಬಂತು. ಆ ಸಂದರ್ಭದಲ್ಲಾದ ವಾದ ಮಂಡನೆ, ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡೋದು. ಮಾನ್ಯ ನ್ಯಾಯಾಧೀಶರು ಆ ಪ್ರಶ್ನೆಯನ್ನು ಎತ್ತಿದ ಸಂದರ್ಭದಲ್ಲಿ ನಮ್ಮ ವಕೀಲರುಗಳು ದಾಖಲಾತಿಗಳ ಸಮೇತ ಸಿದ್ದರಾಮಯ್ಯವರ ಅಧಿಕಾರ ಅವಧಿಯಲ್ಲಿ ಏನು ಅವರು 3 ಬಾರಿ ಅಧಿಕಾರನ ವಹಿಸ್ಕೊಳ್ತಾರೆ, ಆ ಅಧಿಕಾರ ಅವಧಿಯಲ್ಲಿ ಯಾವ ರೀತಿಯ ಅಪರಾಧ ಕೃತ್ಯಗಳು ನಡೆದಿದೆ ಅನ್ನೋದನ್ನು ದಾಖಲಾತಿಗಳ ಸಮೇತ ಮಾನ್ಯ ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಇದೆಲ್ಲ ಗಮನಿಸಿದ ಮಾನ್ಯ ನ್ಯಾಯಾಲಯ ಇವತ್ತು ಈ ತೀರ್ಪನ್ನು ನೀಡಿದೆ. ಇದೊಂದು ಐತಿಹಾಸಿಕ ತೀರ್ಪು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಭ್ರಷ್ಟ ರಾಜಕಾರಣಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರಿ ಆಸ್ತಿಗಳನ್ನು, ಅಂದರೆ ನಗರಾಭಿವೃದ್ಧಿ ಪ್ರಾಧಿಕಾರದಂಥ ಆಸ್ತಿಗಳನ್ನು ತಮ್ಮ ಸ್ವಂತ ಆಸ್ತಿಗಳಂತ ಹೇಗೆ ಮಾಡ್ಕೊಳ್ತಾರೆ ಅನ್ನೋದು ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಇದರ ಜೊತೆಗೆ ಈ 17A ಅಡಿಯಲ್ಲಿ ಅನುಮತಿ ಕೊಟ್ಟಿದ್ರ ಬಗ್ಗೆನೇ ಸುದೀರ್ಘವಾಗಿ ವಾದ ಮಂಡನೆ ಆಯಿತು. ಪ್ರಶ್ನೆ ಇದ್ದಿದ್ದೇ ಅದು. ಅಂದರೆ 17A ಅಲ್ಲಿ ಅನುಮತಿ ಕೊಡ್ಲಿಕ್ಕೆ ಮುಂಚೆ ಪ್ರಾಥಮಿಕವಾಗಿ ತನಿಖೆ ಆಗಿರಬೇಕಾಗಿತ್ತು, ರಾಜ್ಯಪಾಲರ ನಡೆಯೇ ಸರಿ ಇಲ್ಲ ಅಂಥೇಳಿ. ಬಟ್ ಇದೇ ನ್ಯಾಯಪೀಠ ಅಂದರೆ ನಾಗಪ್ರಸನ್ನ ಅವರದ್ದೇ ಪೀಠ ತೀರ್ಪನ್ನು ನೀಡಿದ್ದು ಕೂಡ ಇಲ್ಲಿ ನಿಮಗೆ ಹೆಲ್ಪ್ಫುಲ್ ಆಯಿತಾ ಈ ಪ್ರಕರಣದಲ್ಲಿ ಅಂತ? ಈ ಹಿಂದೆ ಹೇಳಿದರು ಪೂರ್ವಾನುಮತಿ ಬೇಕು ತನಿಖೆಗೆ ಅನ್ನೋ ಕಾರಣಕ್ಕೇ 17A ಅಡಿಯಲ್ಲಿ ರಾಜ್ಯಪಾಲರು ಅವಕಾಶವನ್ನು ಕೊಡೋದು, ಆದೇಶವನ್ನು ಕೊಡೋದು ಅಂತ ಹೇಳಿ. ಅಲ್ಲಿ ಏನು ಸಿದ್ದರಾಮಯ್ಯ ಪರ ವಕೀಲರು ಅವರ ವಾದದಲ್ಲೇ ಗೊಂದಲಗಳಿತ್ತು. ಅವ್ರೇನು ಹೇಳ್ತಾರೆ, ತನಿಖೆ ಮಾಡೋಕ್ಕಿಂತ ಮುಂಚೆ ಪೂರ್ವಭಾವಿ ಅನುಮತಿ ಕೊಡೋಕ್ಕಿಂತ ಮುಂಚೆ ತನಿಖೆ ನಡೀಬೇಕು ಅಂತ ಹೇಳ್ತಾರೆ. ತನಿಖೆ ನಡೆಸಬೇಕು ಅಂದರೆ ಪೂರ್ವಭಾವಿ ಅನುಮತಿ ಬೇಕು ಅಂತ ಹೇಳ್ತಾರೆ. ಅನ್ನೋ ರೀತಿಯಲ್ಲಿ ಅವರು ಮಾತಾಡೋರು. ಮಾನ್ಯ ನ್ಯಾಯಮೂರ್ತಿಗಳು ಅದನ್ನೇ ಅವ್ರಿಗೆ ಪ್ರಶ್ನೆ ಕೇಳಿದ್ರು. ನೀವೇ ಒಂಥರ ಹೇಳ್ತೀರಾ, ತನಿಖೆ ನಡೆಯೋಕ್ಕಿಂತ ಮುಂಚೆ
ಅನುಮತಿ ಕೊಡಬಾರ್ದು ಅಂತ ಹೇಳ್ತಾರೆ. ಆದರೆ ತನಿಖೆ ನಡೆಯೋಕ್ಕಿಂತ ಅನುಮತಿ ಬೇಕು ಅಂತ ಹೇಳ್ತಾರೆ. ಮಾನ್ಯ ನ್ಯಾಯಾಲಯನ ಅದನ್ನು ಪ್ರಶ್ನೆ ಮಾಡಿ ಅವ್ರ ಗೊಂದಲ ಏನಿತ್ತು ಅದನ್ನು ಕೋರ್ಟ್ಗೆ ಮನವರಿಕೆ ಆಗಿದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ನಾಳೆನೇ ಮುಖ್ಯಮಂತ್ರಿಗಳು ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ ಅರ್ಜಿಯನ್ನ ಅಂತ ಹೇಳಲಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರೇ, ಬಹಳ ತರಾತುರಿಯಲ್ಲಿ ಅವರು ಕೂಡ ಆತಂಕಕ್ಕೊಳಗಾಗಿ ನಿರ್ಧಾರ ಕೈಗೊಳ್ತಿದ್ದಾರೆ ಅಂತ ಅನ್ಸುತ್ತಾ? ಬಟ್ ಕಾನೂನಾತ್ಮಕವಾಗಿ ಅವಕಾಶ ಇದೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಿಕ್ಕೆ. ಬಟ್ ಮುಖ್ಯಮಂತ್ರಿಗಳ ಈ ನಡೆಯನ್ನ ಗಮನಿಸಿದಾಗ ಆತಂಕ ಅನ್ನೋದು ಅವ್ರಿಗೆ ಶುರುವಾಗಿದೆ ಅಂತ ಅನ್ನಿಸ್ತಿದೆಯಾ? ಮೇಡಮ್, ಈ ಪ್ರಕರಣ ಬಯಲಿಗೆ ಬರ್ತಾ ಇದೆ ಹಂಗೇನೆ ಸಿದ್ದರಾಮಯ್ಯ ವರ್ತನೆ ಗಮನಿಸೋಕೆ ಗೊತ್ತಾಗುತ್ತೆ. ಅವ್ರು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಅಕ್ರಮ ನಡೆದಿರೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದರಲ್ಲಿ ಅವ್ರ ಪಾತ್ರ ಇರೋದು ಕೂಡ ಅವ್ರಿಗೆ ಗೊತ್ತಿದೆ. ಸೊ ಹೀಗಾಗಿ ಅವ್ರ ಮೇಲ್ನೋಟಕ್ಕೆ ನನಗೆ ಯಾವುದೇ ರೀತಿಯ ಆತಂಕ ಇಲ್ಲ, ಭಯ ಇಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತ ಸಹ ಅವರು ಬಹಿರಂಗ ಹೇಳ್ಕೊಂಡ್ರು ಕೂಡ ಆಂತರಿಕವಾಗಿ ಅವ್ರಿಗೆ ಆತಂಕ, ಭಯ ಮತ್ತೊಂದು ಎಲ್ಲನೂ ಕೂಡ ಇದೆ ಅವ್ರಿಗೆ. ಈಗ ತನಿಖೆ ಅಂತ ಆಗುವ ಸಂದರ್ಭದಲ್ಲಿ ನಾನು ಮತ್ತೆ ಅದೇ ಪ್ರಶ್ನೆಯನ್ನ ಕೇಳ್ತೀನಿ ಸ್ನೇಹಮಯಿ ಅವರೇ. ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕ್ಕೆ ಅವಕಾಶ ಇದೆ. ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿ ಇಟ್ಕೊಂಡೇ ಆಡಳಿತವನ್ನ ನಡೆಸ್ತಾ ಇದ್ರು. ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ಕಾಂಗ್ರೆಸ್ ಪಕ್ಷದ ಕೆಲವರು ಬ್ಯಾಟಿಂಗ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸಿದ್ದರಾಮಯ್ಯ ಪರವಾಗಿ. ಮೇಡಮ್, ಅವರ ಪಕ್ಷವೇ ಇತಿಹಾಸ ನೋಡಿದಾಗ ಇಂಥ ಆರೋಪ ಹೊತ್ತಂತಹ ಜನಪ್ರತಿನಿಧಿಗಳು ರಾಜೀನಾಮೆ ಕೊಡಬೇಕು ಅಂತ ಅವರೇ ಒತ್ತಾಯ ಮಾಡಿದ್ದಾರೆ. ಈಗ ಯಾವ ನೈತಿಕತೆ ಆಧಾರ ಮೇಲೆ ಅವ್ರು ರಾಜೀನಾಮೆ ಕೊಡಬಾರ್ದು ಅಂತ ಹೇಳ್ತಾರೆ ಅದನ್ನ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಅಂದರೆ ಬೇರೆ ಪಕ್ಷದವ್ರಿಗೊಂದು ನ್ಯಾಯ, ಇವ್ರ ಪಕ್ಷದವ್ರಿಗೊಂದು ನ್ಯಾಯನ, ಅಥವಾ ಬೇರೆ ಪಕ್ಷದವ್ರಿಗೊಂದು ನೈತಿಕತೆ, ಇವ್ರ ಪಕ್ಷದವ್ರಿಗೊಂದು ನೈತಿಕತೆ ಇದೆ ಅನ್ನೋದನ್ನ ರಾಜ್ಯ ಜನತೆಗೆ ಅವರೇ ಮನವರಿಕೆ ಮಾಡ್ಕೊಡ್ಬೇಕು. ಈಗ ಸಿದ್ದರಾಮಯ್ಯನವರು ಈಗಲೂ ಕೂಡ ಹೇಳ್ತಿರೋದೇನು ಅಂತಂದ್ರೆ ಕೇಂದ್ರ ಸರ್ಕಾರ ಪಿತೂರಿ ಮಾಡಿದೆ, ದ್ವೇಷದ ರಾಜಕಾರಣ ಮಾಡ್ತಾ ಇದೆ, ಅಲ್ಲಿಗೆ ದೂರುದಾರರಿಗೂ ಬಿಜೆಪಿಗೂ ಅಥವಾ ಕೇಂದ್ರ ಸರ್ಕಾರಕ್ಕೂ ಕನೆಕ್ಷನ್ ಇದೆ ಅನ್ನೋದನ್ನೇ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇರ್ಬೋದು. ಬಟ್ ರಾಜ್ಯದ ಜನ ಇದನ್ನು ಕೂಡ ಗಮನಿಸ್ತಿರ್ತಾರೆ. ಮೇಡಮ್, ಒಬ್ಬ ಮುಖ್ಯಮಂತ್ರಿಯಾಗಿ ಇಂಥ ಹೇಳಿಕೆಗಳು ಹಾಸ್ಯಾಸ್ಪದ. ಮೋದಿ ಆಗಲಿ ಅಥವಾ ಬಿ ಜೆ ಪಿ ಪಕ್ಷ ಆಗಲಿ ಅಥವಾ ಬಿ ಜೆ ಪಿ ಸರ್ಕಾರ ಆಗಲಿ ಇವ್ರ ಬಾಮೈದನಿಗೆ ಮೂಡಕ್ಕೆ ಸಂಬಂಧಪಟ್ಟ ಸ್ವತ್ತನ್ನು ಕೃಷಿ ಭೂಮಿ ಅಂತ ನಮಗೆ ಬಂದಿರೋ ಪ್ರಕಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ CBI ವಹಿಸೋದಕ್ಕೆ ಅಧಿಕಾರ ಇಲ್ಲದೇ ಇರೋದ್ರಿಂದ ಲೋಕಾಯುಕ್ತ ಪೊಲೀಸ್ ಇದರಲ್ಲಿ ಪ್ರಕರಣ ದಾಖಲಾಗುತ್ತೆ. ಅದನ್ನು ಆಧರಿಸಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣ CBIಗೆ ವಹಿಸೋದಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಈ 3 ದೂರುದಾರರ ಪೈಕಿ ಸ್ನೇಹಮಯಿ ಕೃಷ್ಣ ಅವರೇ, ನೀವು ಹಾಗೆ ಮತ್ತೊಬ್ಬ ದೂರುದಾರರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅಥವಾ 3 ಜನ ಸಲ್ಲಿಕೆ ಮಾಡಿರೋದ? ಇಲ್ಲ ಮೇಡಮ್, ಇಬ್ಬರು ಮಾಡಿರೋದು. ಸೊ ಇಬ್ಬರ ಆಗ್ರಹ ಕೂಡ ಒಂದೇ ನಿಟ್ಟಿನಲ್ಲಿ ಇದೆಯಾ? ಯಾಕಂದ್ರೆ ಮತ್ತಲ್ಲೇನಾದ್ರೂ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನೋ ರೀತಿಯಲ್ಲಾಗಿ ಮತ್ತಷ್ಟು ಕಾಂಪ್ಲಿಕೇಟೆಡ್ ಆಗೋ ಸಾಧ್ಯತೆ ಏನಾದರೂ ಇದೆಯಾ? ಇಲ್ಲ ಮೇಡಮ್, ಆ ಥರ ಯಾವುದೂ ಇಲ್ಲ. 3 ಜನರ ಉದ್ದೇಶ ಒಂದೇ. ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ ವ್ಯವಹಾರ ನಡೆದಿದೆ, ಸೊ ಅದ್ರ ಬಗ್ಗೆ ತನಿಖೆ ನಡೆಸಬೇಕು ಅನ್ನೋದೇ ಎಲ್ಲರೂ ಒಂದು ಆಗ್ರಹ ಆಗಿದೆ. ಸೊ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ನಾಳೆ 2 ಅರ್ಜಿಗೆ ಸಂಬಂಧಪಟ್ಟಂತೆ ತೀರ್ಪು ನೀಡುತ್ತಾ? ನಿಮ್ದು ಹಾಗೆ ಮತ್ತೊಬ್ಬ ದೂರುದಾರದ್ದು? ಇಲ್ಲ ಮೇಡಮ್, ಆದೇಶಕ್ಕೆ ನಮ್ದು ಮಾತ್ರ ಇರೋದು. ಓಕೆ. ಸೊ TJ ಪ್ರಕರಣದ ಇನ್ನೂ ಅವ್ರದ್ದು ವಾದ ವಿವಾದ ಬಾಕಿ ಇದೆ. ಓಕೆ. ಸೊ ನಿಮ್ಮ ಪ್ರಕರಣದಲ್ಲಿ ನಾಳೆ ತೀರ್ಪು ಹೊರಬಿದ್ದ ನಂತರದಲ್ಲಿ ಹೇಗಿರುತ್ತೆ ಸರ್ ನಿಮ್ಮ ಮುಂದಿನ ಕಾನೂನಾತ್ಮಕ ಹೋರಾಟ? ಅಲ್ಲಿಗೆ ಮುಗ್ದೋಯ್ತಾ? ನೀವು ತನಿಖೆ ಆಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರಿ, ತನಿಖೆಗೆ ಇನ್ ಕೇಸ್ ಆದೇಶ ಸಿಕ್ಕಿದ್ರೆ ಮುಗ್ದೋಯ್ತಾ ಸ್ನೇಹಮಯಿ ಕೃಷ್ಣ ಅವರ ಹೋರಾಟ? ಇಲ್ಲ ಮೇಡಮ್, ಇದು ಇವಾಗ ಪ್ರಾರಂಭ. ಇದು ಏನು ಇದೆ, ಇದು ಪ್ರಾರಂಭ. ನಮಗೆ ಮುಂದಿನ ಇದರಲ್ಲಿ ಸಾಕಷ್ಟು ಹೋರಾಟಗಳು ಮುಂದುವರಿಯುತ್ತೆ. ಈ ಮೊಕದ್ದಮೆ ದಾಖಲಾದ ನಂತರ ಹೇಳೋದಲ್ಲ, ಈಗಾಗಲೇ ಹೇಳಿದಾಗೆ ಪ್ರಕರಣ CBI ತನಿಖೆ ಕೊಡಿಸುವಂಥ ಪ್ರಯತ್ನ ನಡೆಯುತ್ತೆ. ಆ CBI ಕೊಟ್ಟ ನಂತರ ಸೊ ನಮ್ಮ ಹತ್ರ ಇರೋ ದಾಖಲಾತಿಗಳನ್ನ ಆಧಾರನ CBI ತನಿಖಾಧಿಕಾರಿಗೆ ಕೊಟ್ಟು ಆ ಹಿನ್ನೆಲೆಯಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸೋದಕ್ಕೆ ಏನೇನು ಬೇಕೋ ಅವೆಲ್ಲ ಪ್ರಕ್ರಿಯೆ